ಏ ಫ್ಯಾಮ್ ಮಮ್ಮಿ ಗುಡ್ ಈವ್ನಿಂಗ್ ಗುಡ್ ನೈಟ್ ಹೌದು. While starting we have to start with good evening. ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ಕಾಣಿಸ್ತಿದ್ದೀನಿ ನಮ್ಮ ಒಂಚೂರಿಂದ ಲೈಟ್ ಹಾಕಿದ್ದು ಏನಪ್ಪ ವ್ಲಾಗು ಅಂತಾರೆ. ಇವಾಗ ಮಂಗಳೂರು ಹೋಗ್ತಾ ಇದ್ದೀನಿ ನಮ್ಮ ಅಕ್ಕಗೆ ತಾತ ಅಜ್ಜಿಗೆ ಯಾರಿಗೂ ಗೊತ್ತಿಲ್ಲ. ಇವಾಗ ಇಲ್ಲ ಬಸ್ಸಲ್ಲಿ ಹೋಗ್ತಿರೋದು. ಆ್ಯಕ್ಚುಲಿ ಇಲ್ಲಿಂದ ತೊಗೊಂಡೋಗಿ ಕಾರನ್ನು ಚೇತೋಣ ಮನೆ ಹತ್ರ ಹಾಕ್ಬಿಡ್ತೀವಿ. ಅಲ್ಲಿಂದ ಚೇತೋಣ ಕರ್ಕೊಂಡು ಹೋಗ್ತಾರೆ. ನಾನು ಮಮ್ಮಿ ಮತ್ತು ಅಣ್ಣ ಹೋಗ್ತಿರೋದು ಮಂಗಳೂರಿಗೆಲ್ಲ. ಅಣ್ಣ ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ತಾರೆ ನನ್ನ. ಎಲ್ಲ ಲಗೇಜ್ ಇಲ್ಲೇ ಇದೆ ಐಟಮ್ಸು. ಹೋಗ್ಬಿಟ್ಟು ಚೇತೋಣ ಕಾರ್ ತೊಗೊಂಡು ಅಣ್ಣ ಅಂಗಡಿ ಹತ್ರ ಹೋಗೋಣ ಬನ್ನಿ. ಆಮೇಲೆ ಸ್ವಲ್ಪ ದೂರ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇದು ಹೊಸದು ತೊಗೊಂಡಿದ್ದು ಇವತ್ತು, ಅದಕ್ಕೋಸ್ಕರ ಹಾಕ್ಬಿಟ್ಟು ಬ್ಲಾಗ್ ಮಾಡ್ತಿರೋದು. ಏನಂತೀಗ ಏನು ಶೋ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ ಆಯ್ತಾ. ಎಷ್ಟು ಬೇಜಾರು ಬೇಜಾರಲ್ಲಿ ಇದ್ದೀರಾ? ಮಿಸ್ ಮಾಡ್ಕೊತೀರಾ ನನ್ನ? ಇಲ್ಲ ಏನು ಅಂತೀರಾ? ನನಗೆ ಮಿಸ್ ಮಾಡ್ಕೊತೀರಾ? ನೋ ಐ ಆಮ್ ನಾಟ್ ಗೋಯಿಂಗ್ ಟು ಮಿಸ್ ಎನಿವನ್. ಮತ್ತೆ ಹೆಂಗಿರ್ತೀರಾ? ಜಾಲಿಯಾಗಿರ್ತೀರಾ? ಹೇಳಲ್ಲ, ಮಿಸ್ ಮಾಡ್ಕೊತೀನಿ, ಸುಮ್ಮನೆ ಹೇಳಿದೆ. ಏನಪ್ಪ ಸರಿ ಆಯ್ತು ಸ್ವಾಮಿ. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ. ಪಾಪ ಬಿಸಿ ಇದ್ದಾರೆ. ಪಾಪ ಮತ್ತೆ ಇವಾಗ ಮೀಟಿಂಗ್ ಹೋಗ್ಬೇಕು ಅಂದ್ರಲ್ಲ, ಅದಕ್ಕೆ ನೀನು ಹೋಗು ಅಂದರು. ನಾನು ಓಲಾದಲ್ಲಿ ಹೋಗ್ತೀನಿ ಅಂದೆ. ಅಷ್ಟರಲ್ಲಿ ಅಣ್ಣ ನಾನೇ ಬಿಡ್ತೀನಿ ಬಾ ಅಂದರು. ಅದಕ್ಕೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ ಅಲ್ಲಿಗೆ. ಓಕೆ ಫ್ರಮ್ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀವಿ. ಇವಾಗ ನನ್ನ ಬಸ್ ಹತ್ಸ್ಬಿಟ್ಟು ಅವ್ರು ಹೊರಟ್ಬಿಡ್ತಾರೆ ಅಲ್ಲಿ ಅವರು. ಇವಾಗ ಆಟೋ ಹತ್ತಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಓಕೆ ಫ್ರಮ್ ಜಸ್ಟ್ ನಾವು ರೀಚ್ ಆಗಿದ್ದೀವಿ. ಅಲ್ಲಿಗೆ ಆಟೋ ಹೋಗುತ್ತೆ, ಬಟ್ ಬೇಡ ಅಂದೆ. ಯಾಕಂದರೆ ನಮ್ಮ ಅಕ್ಕಂಗೆ ಗೊತ್ತಾಗ್ಬಿಡುತ್ತೆ, ಎದ್ದು ಪೂಜೆ ಮಾಡ್ತಿದ್ದಾಳೆ. ಮಮ್ಮಿ ಡೈಲಿ ಅವ್ರ ಜೊತೆ ಮಾತಾಡ್ತಾರಲ್ಲ ಇಷ್ಟೊತ್ತಿಗೆ, ಅದಕ್ಕೆ ಇನ್ಫಾರ್ಮೇಷನ್ ನನಗೆ ಲೀಕ್ ಮಾಡಿದ್ರೆ ಹಿಂಗೆ ಪೂಜೆ ಮಾಡ್ತಿದ್ದಾಳೆ ಅಂತ ಹೋಗ್ತಾ ಇದ್ದೀನಿ. ನೋಡುವ ಬನ್ನಿ. ಬಸ್ಸವ್ರು ಏನಪ್ಪ ಅಯ್ಯಪ್ಪ ಸ್ವಾಮಿ, ಬೆನ್ನೆಲ್ಲ ಹೋಗ್ಬಿಡ್ತು. ಮನೆ ಬಂತು, ಎದ್ದಿದ್ದಾರೆ ಎಲ್ಲರೂ ಎದ್ದಿದ್ದಾರೆ. ಯಾಕಂದ್ರೆ ನಮ್ಮ ಅಕ್ಕನ ಬಿಡಕ್ಕೆ ಹೋಗೋ ಟೈಮ್ ಆಗಿದೆ ನಮ್ಮ ತಾತನಿಗೆ. ಸಿನಿಮಾ ಫಸ್ಟ್ ಹಾಕ್ಕೊಟ್ಟಿದ್ದಾರೆ ಸಾಕು. ನಮ್ಮ ತಾತ ಗೇಟ್ ಲಾಕ್ ಹಾಕ್ಬಿಟ್ಟಿದ್ದಾರೆ. ಇದೇನೊಂದು ಸರ್ಕಸ್ ಮಾಡ್ತೀನಿ. ಇಲ್ಲಿಂದ ಎಗರ್ಕೊಂಬಂದು ಇಲ್ಲೇ ಇರಲಿ ಲಗೇಜು. ಹೊರಗಡೆ ಬನ್ನಿ. ಹಲೋ ಹಲೋ ತಾತ ನೋಡಿದ್ರೆ ಇವಾಗ ಹೇಳ್ತಿದ್ದಾರೆ ಬೀಜನೇ ಹಾಕಿಲ್ಲ ಅಂತ. ಸುಮ್ಮನೆ ಸಾಹಸಗಳು ಮಾಡಿದೆ. ಫ್ಯಾಮ್ ಫುಲ್ ಖುಷಿ ಆಗ್ಬಿಟ್ಟು, ಫುಲ್ ಖುಷಿ. ನಮ್ಮ ಅಜ್ಜಿಗೆ ಹುಷಾರಿದ್ದಿಲ್ಲ ಅಂತೆ. ಹಾಯ್ ಅಂಕಲ್. ಸಿಂಹ ನೋಡ್ತಾನೆ ಅವ್ನು ಗುರಾಯಿಸೋನು, ಯಾರು ಇವನು ಅಂತ. ಸುಮಾರು ದಿನ ಆಗೋಯ್ತಲ್ಲ ಅವನಿಗೆ. ಅಕ್ಕ ಕಾಲೇಜ್ಗೆ ಹೋದ್ಲು, ತಾತ ಬಿಟ್ಟು ಬರೋಕ್ಕೆ ಹೋದರು. ನನ್ನ ಜೊತೆ ಮಾತಾಡ್ಸಂದಿಲ್ಲ ಇವನು. ಏನಕ್ಕೆ ಹೋಗುತ್ತಿಲ್ಲ, ಮರ್ತಿಗೆ ಹೋದ್ನ ಅಂತ ಗೊತ್ತಿಲ್ಲ. ನೋಡ್ರಿ ಇವಾಗ ಗುರ್ರ ಅಂತಾನೆ. ಸಿಂಹ ಬೋಂತನ್ ಕೊಟ್ಟನಲ್ಲೋ ಏನು. ಏನೋ ಸ್ವಲ್ಪ ಹೊತ್ತು ಒಂದಾಗ್ತಾನೆ. ಇವಾಗ ನಮ್ಮ ಅಜ್ಜಿಗೆ ಚಪಾತಿ ಮಾಡ್ಕೊಡೋಕೆ ಹೇಳಿದ್ದೀನಿ. ಚಪಾತಿ ತಿಂದುಬಿಟ್ಟು
ನಿನ್ನೆ ಕಂಟಿನ್ಯೂ ಮಾಡೋಣ. ನೀವು ನೋಡ್ರಿ ಹೆಂಗೆ ತಿಂತವನೆ. ತಿನ್ನೋಕೆ ತರೋದು ಮಾತ್ರ ನಾನು ಬೇಕು, ತಿನ್ನುವಾಗ ನಾನು ಬೇಡ. ಓಕೆ ಫ್ಯಾಮ್, ವಾಕಿಂಗ್ ಮಾಡ್ತಾಯಿದ್ದೀನಿ. ವಾಕಿಂಗ್ ನೋಡ್ತಾವನ ಅಜ್ಜಿನ. ವಾಕಿಂಗ್ ಕಂಪ್ಲೀಟ್ ಮಾಡೋಣ. ಓಕೆ ಫ್ಯಾಮ್, ರೀಚ್ ಆದ್ರಿ ಮಾಮ ಮನೆಗೆ. ಇವಾಗ ನಮ್ಮ ತಾತ ಕರ್ಕೊಂಬಂದರು ನೀರು ಹಾಕೋಕ್ಕೆ, ನೀರು ಬಿಡೋಕ್ಕೆ. ಕದ ಮಾಡಿದ್ದಾರೆ ಇಲ್ಲಿ, ಅಲ್ಲಿ ತೋರಿಸ್ತೀನಿ. ಕ್ರೇಜಿಯಾಗಿದೆ. ಇರ್ರಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂಥರ ತೋಟ ಥರ ಇದೆ ಇಲ್ಲಿ. ಇಲ್ಲಿ ಮಾಮ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿಸ್ಬೇಕಂತಿದ್ದಿದ್ದು, ಬಟ್ ಆಮೇಲೆ ಬೇಡ ಅಂದ್ಬಿಟ್ಟು ನಮ್ಮ ತಾತನಿಗೆ ಇದಿಷ್ಟ ತೋಟ ಥರ ಮಾಡೋಕ್ಕೆ, ಅಡಿಕೆ ಮರ ಇದೆಲ್ಲ ಹಾಕೋಕ್ಕೆ. ಇದೆಯಲ್ಲ, ಇದು ನಮ್ಮ ಮನೇಲಿ ಆಗಿದ್ದಿದ್ದು. ದೇವ್ರು ಇದರಲ್ಲಿ ಇರ್ತೀವಲ್ಲ, ಅದ್ರಲ್ಲಿ ಬಂದಿದ್ದಿತ್ತು ಅದು. ಸಾಕಾಗಿದೆ, ಕ್ರೇಜಿಯಾಗಿದೆ ಇಲ್ಲಿ ನೋಡಿ. ಇಲ್ಲಿ ನೋಡಿ ಬಾವಿ. ಇದು ಯಾಕೆ ಮುಚ್ಚಿರೋದು ಗೊತ್ತಾ? ಏನಾದರೂ ಇದ್ರ ಮೇಲಿನ ಇಲ್ಲಿ ಊರಲ್ಲಿ ಏನು ಗೊತ್ತಾ, ಇದ್ರದ್ದು ಇನ್ಸೆಕ್ಟ್ಸ್ ಎಲ್ಲ ಇರುತ್ತೆ, ಮತ್ತು ಹಾವಿನ ಒಂಚೂರು ಇರುತ್ತಲ್ಲ, ನಮ್ಮ ತಾತ ಅದಕ್ಕೆ ಸೇಫ್ಟಿಗೆ ಮುಚ್ಚಿರೋದು. 2 days ಒಂದು ಟೈಮ್ ಬರ್ತಾರೆ ತಾತ ನೀರು ಹಾಕೋಕ್ಕೆ, ಅದಕ್ಕೆ ಮುಚ್ಚಿಡ್ತಾರೆ. ನೀರು ಬಿಡ್ತಾವ್ರಲ್ಲಿ. ಮಂಗಳೂರು ಮಾರ್ಕೆಟ್, ಕಾರ್ಕಳ ಮಾರ್ಕೆಟ್ ನೋಡ್ರಿ ಇದು. ನಮ್ಮ ತಾತ ಅವ್ರು ಮಾತಾಡ್ಸೋ ತನಕ ನಮ್ಮ ತಾತ ಬಿಡಲ್ಲ. ಫಿಶ್ ಮಾರ್ಕೆಟ್, ಫಿಶ್ ಇದೆಲ್ಲ. ಇಲ್ಲಿಂದ ಇದ್ರೊಳಗಡೆ ಫುಲ್ ಫಿಶ್. ಒಳ್ಳೆ ರೆಸ್ಪೆಕ್ಟ್ ಇಟ್ಟಿದ್ದಾರಪ್ಪ ನಮ್ಮ ತಾತ ಮಾರ್ಕೆಟಲ್ಲೆಲ್ಲ. ಎಲ್ಲ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತವ್ರೆ. ನನಗೆ ಹೇಳ್ತಾರೆ ಹಂಗೆ. ಮೀನು ನೋಡ್ರಿ, ಮೀನು ಪೈ ಬರ್ಚಿ ಮೀನ್ ಡೈಲಿ ಸ್ಯಾಟರ್ಡೆ ಪೈ. ಹಾಂ, ನಮ್ಮ ಮೀನು ತೊಗೊಳೋಣ ಅಂತ ನಮ್ಮ ಅಜ್ಜಿ ಬೈತಾರೆ. ಸ್ಯಾಟರ್ಡೆ ತಿನ್ನೋಂಗಿಲ್ಲ. ಇಲ್ಲಿ ನೋಡ್ರಿ, ಇದು ಒಣಗಿರೋ ಮೀನುಗಳು. ನಮ್ಮ ತೋರ್ಸೋದೇ ಒಂಥರ ಎಂತ ಏನಂತೀರ. ಓಕೆ ಫ್ಯಾಮಿಲಿ, ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಎಲ್ಲರೂ. ಓಕೆ ಫ್ಯಾಮಿಲಿ, ರೀಚ್ ಆಗಿದೆ ಟೆಂಪಲ್. ನಾನು ನಮ್ಮ ಅಜ್ಜಿ, ನಮ್ಮ ತಾತ ಅಲ್ಲಿ, ಅಜ್ಜಿ ಇಲ್ಲಿ. ಓಕೆ ಮುಖ.
ಊಟ ಎಲ್ಲ ತಿಂದಿದ್ದಾಯ್ತು ದೇವಸ್ಥಾನದಲ್ಲಿ ಹೊರಟಿದ್ದೀನಿ. ಇನ್ಶರ್ಟ್ ಫಸ್ಟ್ ಟೈಮ್ ಅಂದ್ಕೊಂಡ್ರೆ ಯಾವ್ದಾದ್ರು ಫಂಕ್ಷನ್ಗೆ ಹೋದರೆ ನಾನು ಫುಲ್ ಇನ್ಶರ್ಟಲ್ಲಿ ಇರೋದೇ ಇಲ್ಲ. ಇವತ್ತೇ ನಮ್ಮ ತಾತ ಎನಿ ಟೈಮ್ ಇನ್ಶರ್ಟಲ್ಲಿ ಇರ್ತಾರೆ. ಬಾಬುಗೆ ಐಸ್ ಕ್ರೀಮ್ ದಿತಾನೆ ನೋಡ್ಬಂಡೆ ದಿತಾನೆ ಬಂದಿರುತ್ತೆ ಬಾಬುಗೆ ಐಸ್ ಕ್ರೀಮ್ ದಿತಾನೆ ಬಂದಿದೆ. ಹಾಂ ದಿತಾನೆ ಬರ್ಬೇಡಿಗೆ. ಹಾಂ ಹೇಳ್ದಂಗೆ ನಾನು ಇದು ಇನ್ಶರ್ಟ್ ನಿಲ್ಸೋದೆಲ್ಲ ತೆಗೆದುಬಿಡ್ತೀನಿ. ಯಾಕೆ ಫುಲ್ ಕಂಫರ್ಟಬಲ್ ಇತ್ತು ಅದಕ್ಕೆ ಇಟ್ಟಿರೋದು. ಇವಾಗ ಹೋಗೋಣ ಬನ್ನಿ. ಅಲ್ಲಿ ನಿಂತಿದೆ ನಮ್ಮ ಕಾರು ಕಾಣಿಸ್ತಿದ್ಯಾ. ಹೋಗ್ಬಿಟ್ಟು ಮತ್ತೆ ಅಜ್ಜಿ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡಿದ್ದಾರೆ. ಹೋಗೋಣ ಮನೆಗೆ ಹೋಗ್ಬಿಟ್ಟು ಫಸ್ಟು ನಮ್ಮ ಅಕ್ಕ 3 ಗಂಟೆ ಬರ್ತಾಳೆ. ಆಲ್ರೆಡಿ ಬಸ್ ಹತ್ತಿದ್ದೀನಿ ಅಂತ ಫೋನ್ ಮಾಡಿದ್ಲು. 3 ಗಂಟೆ ಬರ್ತಾಳಂತೆ. ಮತ್ತು ನಾಳೆ ಎಲ್ಲ ಡ್ಯಾನ್ಸ್ ಇದ್ದಿದೆ ಅಂತೆ. ಅಲ್ಲಿ ಸ್ಟುಡಿಯೋ ಹೋಗಬೇಕು ಅಂತಿದ್ದಾಳೆ. ಡ್ಯಾನ್ಸ್ ಮಾಡೋಣ ನನ್ನ ಜೊತೆ ಅದು ಇದಕ್ಕೆ ರೀಲ್ಸ್ ಮಾಡೋಣ ಅಂದಿದ್ದಾಳೆ. ನೋಡೋಣ ಅದು ನಾಳೆ ಏನಾಗುತ್ತೆ ಕತೆ ಅಂತ. ಹೋಗೋಣ ಬನ್ನಿ. ಮಾಮ ಶೂ ನೋಡ್ರಿ, ಇದು ಲೋಫರ್ಸ್ ಬೇಡ, ಈ ಶೂ ಹಾಕ್ಕೊಂಡು ಹೋಗುವಂತ ಮಾಮ. ಮತ್ತು ಅಜ್ಜಿ ಇದು ದೇವಸ್ಥಾನ ಸ್ಟೋರಿ ಹೇಳ್ತಾರಂತೆ. ಇದು ರೀಕನ್ಸ್ಟ್ರಕ್ಟ್ ಮಾಡಿರೋದು ಇದು ದೇವಸ್ಥಾನ. ಇವಾಗ ನಮ್ಮ ಅಜ್ಜಿ ಸ್ಟೋರಿ ಹೇಳ್ತಾರಂತೆ. ಮನೆಗೆ ಹೋಗ್ಬಿಟ್ಟು ಕೇಳೋಣ ಅದ್ರ ಬಗ್ಗೆನೂ. ಓಕೆ ಫ್ಯಾಮ್, ಮನೆಗೆ ಬಂದು ಇವಾಗ ಸ್ವಲ್ಪ ಸ್ಲೀಪಿಂಗ್ ಮಾಡೋದಿದ್ದೀನಿ, ಆದರೆ ಮಲ್ಕೊಳಲ್ಲ. ಇವಾಗ ಸ್ಟೋರಿ ಎಡಿಟ್ ಮಾಡುವ ನೆನ್ನೆದು, ಆಮೇಲೆ ಸಿಗ್ತೀನಿ. ನಾನಂದೆ ಇವಾಗ ನನ್ನ ಫೋನ್ನ ಚಾರ್ಜಿಗೆ ಹಾಕಿದ್ರೆ ನೀನು ಬೆಸ್ಟ್ ಅಕ್ಕ ಇನ್ ದ ವರ್ಲ್ಡ್ ಅಂದೆ. ಅದಕ್ಕೆ ಕನ್ನಡ ಅದಕ್ಕೆ ಏನಂತಿದ್ದಾರೆ, ನಾನು ವಿಡಿಯೋ ಮಾಡ್ಕೊತೀನಿ ಯಾಕಂದರೆ ಆಮೇಲೆ ನೀನು ಬೈತೀಯಾ, ಅದಕ್ಕೆ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ಓಕೆ, ಯು ಆರ್ ದ ಬೆಸ್ಟ್ ಸಿಸ್ಟರ್ ಇನ್ ದ ವರ್ಲ್ಡ್. ಪ್ಲೀಸ್ ಈ ಫೋನ್ನ ಚಾರ್ಜಿಗೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಓಕೆ, ಹಾಕ್ತೀರಾ? ಡನ್. ಓಕೆ, ಹಿಂಗಾಗಿ ಡನ್. ಓಕೆ ಫ್ಯಾಮ್, ಈ ವಿಡಿಯೋ ಎಂಡ್ ಮಾಡಿಬಿಡಿ. ಬೆಂಗಳೂರಿಂದ ಮಂಗ್ಳೂರು ಬಂದಾಗಿದೆ. ಇದೆಲ್ಲ ಎಡಿಟ್ ಮಾಡಿಬಿಡಿ. ಏನಂತ ಡನ್ ಅಂತನಾ? ನೀನು ಹೇಳಿದೆಲ್ಲ ಮಾಡೋಕ್ಕಾಗಲ್ಲ ನಾನು. ಆಯ್ತು ಕೇಳಿಲಿ. ಈ ವಿಡಿಯೋ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲದವರು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ. ಓಕೆ, ನಾಳೆ ಒಂದು See you in the next vlog. ಅದು ನಾಳೆ. ನಾಳೆ. ಓಕೆ ಮ್ಯಾಮ್, ಬೈ.